ಇವಿಎಂ ಬದಲಿಗೆ ರಾಜ್ಯ ಸರ್ಕಾರ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವಂತೆ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮುಂದೆ ಯಾವ ರೀತಿಯಾಗಿ ಕಾನೂನು ತಿದ್ದುಪಡಿ ಮಾಡುತ್ತೆ ಮತ್ತೆ ಚುನಾವಣೆ ಆಗ ಯಾವ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ಸರ್ಕಾರದ ನಿಲುವೇನು, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಖುದ್ದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತೀನಿ. ಸರ್, ಮುಖ್ಯವಾಗಿ ನಿನ್ನೆ ಸರ್ಕಾರ ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಮುಂದೆ ಕಾನೂನು ತಿದ್ದುಪಡಿ ಯಾವ ರೀತಿ ಇರುತ್ತೆ ಅಂತ ಸರ್ಕಾರ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಅಂತ ನೋಡಿ, ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯೊಳಗೆ ನಾವು ರಾಜ್ಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಬೇಕು, ಪರಿಷ್ಕರಿಸಬೇಕು ಅನ್ನುವ ಒಂದು ನಿರ್ಣಯ. ಆಮೇಲೆ ಈಗೇನು ಇವಿಎಂ ಮಷಿನ್ ಮೇಲೆ ಚುನಾವಣೆಗಳು ನಡೀತಿದ್ವು, ಈಗಾಗಲೇ ಸಾಕಷ್ಟು ದೂರುಗಳು ಬಂದ ಕಾರಣ ಇವಿಎಂದ ವಿಶ್ವಾಸಾರ್ಹತೆ ಬಹಳಷ್ಟು ಕಡಿಮೆ ಆಗಿ ಹೋಗಿದೆ. ಜನರಿಗೆ ಚುನಾವಣಾ ಪ್ರಕ್ರಿಯೆ ಬಗ್ಗೆನೇ ಅಪನಂಬಿಕೆಗಳು, ಅನುಮಾನಗಳು, ಶಂಕೆಗಳು ಪ್ರಾರಂಭವಾಗಿವೆ. ಆ ಹಿನ್ನೆಲೆಯೊಳಗೆ ನಾವು ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕು. ಮತದಾರರ ಪಟ್ಟಿ ಬಗ್ಗೆ ಏನು ಮತಗಳ ಕಳ್ಳತನ ನಡೀತಾ ಇದೆ, ಕೊಟ್ಟಿ ಹೆಸರುಗಳು ಬರ್ತಾ ಇವೆ, ಇವೆಲ್ಲ ಏನು ದೂರುಗಳಿವೆ, ಆ ಹಿನ್ನೆಲೆಯಲ್ಲಿ ನಾವು ಮತದಾರರ ಪಟ್ಟಿಯನ್ನು ಸಿದ್ಧ ಮಾಡೋದಕ್ಕೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಇವತ್ತು ವಹಿಸಲಾಗಿದೆ. ಆ ಕೆಲಸವನ್ನು ಅವರು ಮಾಡೋದಕ್ಕೆ ಏನು ಕಾನೂನುಗಳ ತಿದ್ದುಪಡಿ ಬೇಕು ಅಥವಾ ನಿಯಮಾವಳಿಗಳ ಬದಲಾವಣೆ ಬೇಕು, ಅದನ್ನು ಮಾಡಿ ಈ ಉದ್ದೇಶ ಸಫಲ ಮಾಡೋದಕ್ಕಾಗಿ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಂಸ್ಥೆಗಳ ಚುನಾವಣೆ ನಡೆಸೋದಕ್ಕೆ ಕೇವಲವಾಗಿ ರಾಜ್ಯ ಸರ್ಕಾರದ ಅಧಿಕಾರನ ಅಥವಾ ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಕೊಡುತ್ತಂತ ವಿಶ್ವಾಸ ಇದೆಯಾ ಸರ್ ಈ ಒಂದು ಪ್ರಕ್ರಿಯೆಗೆ? ಈ ಪ್ರಕ್ರಿಯೆಗೆ ಕೇಂದ್ರ ಚುನಾವಣಾ ಆಯೋಗದ ಪರವಾನಗಿ ಏನು ಬೇಕಾಗಿಲ್ಲ, ಕೇಂದ್ರ ಸರ್ಕಾರದ ಪರವಾನಗಿ ಬೇಕಾಗಿಲ್ಲ. ಇದು ರಾಜ್ಯದ ವ್ಯಾಪ್ತಿಯೊಳಗೆ ಇರತಕ್ಕಂಥ ವಿಚಾರ. ಆದ್ದರಿಂದ ನಾವು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಈ ನಿರ್ಣಯವನ್ನು 15 ದಿವಸದಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಸಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇವೆ. ಆಧುನಿಕ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಬ್ಯಾಲೆಟ್ ಪೇಪರ್ ಅವಶ್ಯಕತೆ ಇದೆಯಾ? ತಂತ್ರಜ್ಞಾನ ಬಳಸಿಕೊಂಡು ಚುನಾವಣೆ ನಡೆಸುವಂಥದ್ದು ಮತ್ತೆ ಬೇರೆ ಪ್ರಕ್ರಿಯೆ ಮಾಡುವಂಥದ್ದು ಒಂದು ರೀತಿ ಹಿಂದಕ್ಕೆ ಹೋದ್ರೆ ಕರ್ನಾಟಕದ ಪ್ರಗತಿ ಹಿಂದಕ್ಕೆ ಹೋದಂಗೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸಂಪೂರ್ಣವಾಗಿ ಅಧಿಕಾರಿಗಳ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಈ ರೀತಿಯ ನಿರ್ಧಾರವನ್ನು ಮಾಡಿದ್ದಾರೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಮಾರಕ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಸರ್. ಅವರು ಅಧ್ಯಯನ ಪೂರ್ಣ ಮಾಡಿಲ್ಲ, ಮಾಹಿತಿ ಕೊರತೆ ಇರ್ಬೋದು ಅವರಿಗೆ. ಈಗ ಏನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಇರೋದವಲ್ಲ, ಟೆಕ್ನಾಲಜಿ ವೈಸ್ ಬಹಳಷ್ಟು ಮುಂದೆ ಹೋಗಿರ್ತಕ್ಕಂಥ ರಾಷ್ಟ್ರಗಳು, ಯುರೋಪಿಯನ್ ಕಂಟ್ರೀಸ್, ಇವೆಲ್ಲ ನೀವು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ತಾವು ದಯಮಾಡಿ ಗಮನಿಸಿ. ಅವರು ಇಲೆಕ್ಟ್ರಾನಿಕ್ ಮಷಿನ್ ಮೇಲೆ ಚುನಾವಣೆ ಮಾಡ್ತಾರೆ. ಯಾವುದರಲ್ಲಿ ಮಾಡ್ತಾ ಇದ್ದಾರೆ? ಯಾಕೆ ಅವ್ರು ಯಾಕೆ ಅದರಿಂದ ವಾಪಸ್ ಬಂದರು? ಏನು ಈ ಮ್ಯಾನಿಪ್ಯುಲೇಷನ್ ಆಗ್ತಾ ಇದೆ, ಇವುಗಳನ್ನು ಏನು ಹೈಜಾಕ್ ಮಾಡ್ತಾ ಇದ್ದಾರೆ, ಆ ಎಲ್ಲ ಅನುಮಾನಗಳ ಹಿಂದುಗಡೆನೆ ಅವರು ಪ್ರಜಾಪ್ರಭುತ್ವದಲ್ಲಿ ಪೂರ್ಣ ನಂಬಿಕೆ ಉಳ್ಳಂಥ, ಟೆಕ್ನಾಲಜಿಕಲಿ ಭಾಳ ಮುಂದೆ ಇರತಕ್ಕಂಥ, ಆರ್ಥಿಕವಾಗಿ ಬಹಳಷ್ಟು ಮುಂದೆ ಇರತಕ್ಕಂಥ ಆ ರಾಷ್ಟ್ರಗಳೇ ಇವತ್ತು ಇವಿಎಂ ಮೇಲೆ ಚುನಾವಣೆ ಮಾಡೋದಿಲ್ಲ. ನಾವು ಇಷ್ಟೆಲ್ಲ ಅನುಮಾನಗಳು, ಶಂಕೆಗಳು, ಆರೋಪಗಳು, ದೂರುಗಳು, ಪುರಾವೆಗಳು ಸಾಬೀತು ಆದಂಥ ಸಂದರ್ಭದಲ್ಲೂ ಸಹಿತ ನಾವು ಇವಿಎಂ ಮೇಲೆ ಮಾಡ್ತೀವಿ ಅಂತಂದರೆ ಏನದು? ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಬಗ್ಗೆ ಎಲ್ಲರಿಗೂ ವಿಶ್ವಾಸ ಇರಬೇಕು. ಆ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಇವಿಎಂ ಏನಿದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಏನಿದೆ, ಅದರ ಬದಲಾಗಿ ಈ ಬ್ಯಾಲೆಟ್ ಪೇಪರ್ ಚುನಾವಣೆಯನ್ನು
ನಾವು ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸರ್, ಚುನಾವಣೆಯಲ್ಲಿ ಸೋತಾಗ ಈ ರೀತಿ ಪ್ರಶ್ನೆ ಮಾಡ್ತೀವಿ, ಚುನಾವಣಾ ಗೆದ್ದಾಗ ಏನು ಪ್ರಶ್ನೆ ಮಾಡೋದಿಲ್ಲ, ಹಂಗಾಗಿ EVM ಮಾಡಿ ಅನ್ನೋ ಒಂದು ಸೂಚನೆ ಆದೇಶವನ್ನು ಹಿಂದೆ ಮಾಡಿದಂಥ ಒಂದು ಉಲ್ಲೇಖವನ್ನು ಬಿಜೆಪಿ ನಾಯಕರು ಈಗ ಅದನ್ನು ಪ್ರಸ್ತಾಪ ಮಾಡಿ ನಿಮ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಸುಪ್ರೀಂ ಕೋರ್ಟ್ನವರು EVM ಮಾಡಿರಿ ಅಂತೇಳಿ ಎಲ್ಲಿಯೂ ಆದೇಶ ಮಾಡಿಲ್ಲ, ಎಲ್ಲಿಯೂ ಹೇಳಿಲ್ಲ. ಆಮೇಲೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವುದರಲ್ಲಿ ಜನರಿಗೆ ವಿಶ್ವಾಸ ಇರುತ್ತೋ ಆ ಒಂದು ವಿಶ್ವಾಸದ ಹಿನ್ನೆಲೆಯೊಳಗೆ ಚುನಾವಣೆಯನ್ನು ಮಾಡ್ತೀವಿ. ಆಮೇಲೆ ಈಗ ಈ ಇಲೆಕ್ಷನ್ ಕಮಿಷನ್ ಬಗ್ಗೆನೇ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ರು ಅದನ್ನು ಅವರು ಪಾಲಿಸಿಕೊಂಡು ಹೋದ್ರೆ ಸಾಕು. ಎಲ್ಲಿ ಮಟ್ಟಿಗೆ ಅಂದರೆ ಈ ಇಲೆಕ್ಟ್ರೋಲ್ ಪ್ರಾಸೆಸ್ನೊಳಗೆ ಈ ಹಣ ಸಂಗ್ರಹಣೆ ಒಂದು ದೊಡ್ಡ ಆಬ್ಸ್ಟಿಕಲ್ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಸರಿಯಾದ ಜನಪ್ರಿಯತೆಯನ್ನು ತೋರಿಸ್ಕೊಳ್ಳೋದಕ್ಕೆ. ಆ ಹಿನ್ನೆಲೆಯೊಳಗೆ ಆ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಆಡಿರ್ತಕ್ಕಂಥ ಮಾತುಗಳು, ಅವುಗಳನ್ನು ಅರ್ಥೈಸ್ಕೊಳ್ಳದೆ ಕೊನೆಗೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ದೇಶನ ಕೊಡಬೇಕಾಗಿರ್ತಕ್ಕಂಥ ಪ್ರಸಂಗ ಬಂತು. ಅದು ಇಲೆಕ್ಷನ್ ಕಮಿಷನ್ ಬಗ್ಗೆ ಸುಪ್ರೀಂ ಕೋರ್ಟು ವ್ಯಕ್ತ ಮಾಡಿರ್ತಕ್ಕಂಥ ಅಭಿಪ್ರಾಯವನ್ನು ಗಮನಿಸಿಕೊಳ್ಬೇಕು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಕ್ರೆಡಿಬಿಲಿಟಿ ಹಾಗೂ ಕಾನ್ಫಿಡೆನ್ಸ್ ಇವೇನು ಇವತ್ತು ಇರೋಡ್ ಆಗಿವೆ, ಈ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ. ಆ ಹಿನ್ನೆಲೆಯೊಳಗೆ ನಾವು EVM ಬದಲು ಬ್ಯಾಲೆಟ್ ಪೇಪರನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೇ ಮತದಾರರ ಪಟ್ಟಿ ಬಗ್ಗೆ ಭಾಳಷ್ಟು ಅನುಮಾನ, ಶಂಕೆ, ದೂರು, ಅಪವಾದ, ಹಲವಾರು ಪುರಾವೆಗಳು ನಮ್ಮ ಒಂದೇ ಒಂದು ಕ್ಷೇತ್ರದೊಳಗೆ ಮಾದೇಪುರ ಕ್ಷೇತ್ರದೊಳಗೆ ಲಕ್ಷಾಂತರ ಮತಗಳು ಇವತ್ತು ಕಳುವಾಗಿರುವಂಥದ್ದು ಅಥವಾ ಬದಲಾಗಿರ್ತಕ್ಕಂಥದ್ದು ಅಥವಾ ಡುಪ್ಲಿಕೇಶನ್ ಆಗಿರ್ತಕ್ಕಂಥದ್ದು ಎಲ್ಲವೂ ಇರುವಂಥದ್ದು ದೂರುಗಳೇನಿವೆ. ಅದರ ಹಿನ್ನೆಲೆಯನ್ನು ನಾವು ನೋಡಿದಾಗ, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ದೂರುಗಳನ್ನು ಗಮನಿಸಿದಾಗ, ರಾಷ್ಟ್ರದಲ್ಲಿಯ ಜನರ ಭಾವನೆಗಳನ್ನು ನಾವು ಅರ್ಥೈಸಿಕೊಂಡಾಗ, ರಾಜ್ಯದಲ್ಲಿಯ ಜನರ ಅನಿಸಿಕೆಗಳನ್ನು ಗಮನಿಸಿದಾಗ ನಾವು ವೋಟರ್ ಲಿಸ್ಟನ್ನು, ಮತದಾರರ ಪಟ್ಟಿಯನ್ನು ರಾಜ್ಯ ಆಯೋಗ ಮಾಡಬೇಕು ಅಂಥೇಳಿ ನಾವು ತೀರ್ಮಾನಿಸಿ ಈಗಾಗಲೇ ಆ ದಿಸೆಯೊಳಗೆ ನಾವು ಅಗತ್ಯವಿರತಕ್ಕಂಥ ಕಾನೂನು ಬದಲಾವಣೆ, ನಿಯಮಾವಳಿಗಳ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ. ಈ ನಿರ್ಧಾರಕ್ಕೆ ಚುನಾವಣಾ ಆಯೋಗದ ಅಧಿಕಾರಿಗಳು ಕೂಡ ಅಭಿಪ್ರಾಯ ಕೇಳಿದ್ದಾರೆ. ಮುಖ್ಯವಾಗಿ ಸರ್ಕಾರ ಆರ್ಥಿಕ ನೆರವಾಗಿರ್ಬೋದು, ಮಾನವ ಸಂಪನ್ಮೂಲ ಮತ್ತೆ ಅಗತ್ಯವಾದಂಥ ಕಾನೂನು ತಿದ್ದುಪಡಿ ಮಾಡಬೇಕು ಅನ್ನುವಂಥದ್ದು. ಅಷ್ಟು ಮಾನವ ಸಂಪನ್ಮೂಲ ಇದೆ ಸರ್ ಸರ್ಕಾರದ ಬಳಿ. ಈಗಾಗಲೇ ಸಿಬ್ಬಂದಿಗಳ ಕೊರತೆ, ಆರ್ಥಿಕ ಹಣಕಾಸಿನ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಏನು ಅನುಕೂಲ ಬೇಕು, ಏನು ಮಾನವ ಸಂಪನ್ಮೂಲ ಬೇಕು, ಏನು ಆರ್ಥಿಕ ಸಂಪನ್ಮೂಲ ಬೇಕು, ಅವೆಲ್ಲವುಗಳನ್ನು ನಾವು ಒದಗಿಸ್ತೇವೆ. ಫೈನಲ್ ಆಗಿ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿಯೇ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಎದುರಿಸಿದೆ. ಮತ್ತೆ ಬರುವಂಥ ಯಾವುದೇ ಒಂದು ಕಾನೂನು ತೊಡಕೊಂಡು ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿಯಿಂದ ಕ್ರಮವನ್ನು ವಹಿಸಿದೆ ಸರ್. ಆಗಿದ್ದಾರೆ ಎಲ್ಲ ರೀತಿ ಕ್ರಮ ವಹಿಸೋದಕ್ಕೆ ನಿನ್ನೆ ನಿರ್ಣಯ ಮಾಡಿದ್ದೇವೆ. ಏನು ಅಗತ್ಯ ಇವೆ ಆ ಅಗತ್ಯವಿರತಕ್ಕಂಥ ನಿಯಮಾವಳಿ ತಿದ್ದುಪಡಿಯನ್ನು ಮಾಡ್ತೀವಿ. ಇದಿಷ್ಟು HK ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.